ಅತಿಥಿ ಸತ್ಕಾರಕ್ಕೆ ಅನಾದಿ ಕಾಲದಿಂದಲೂ ಪ್ರಾಮುಖ್ಯತೆ ನೀಡಿರುವ ನಮ್ಮ ಸಂಸ್ಕೃತಿ ನಮ್ಮ ಮುಖ್ಯ ಅತಿಥಿಗಳಾದ ಮರ್ವೆ ನಾರಾಯಣಪ್ಪ ಅವರಿಗೆ ಹೃದಯಪೂರ್ವಕ ಸ್ವಾಗತ. ನಮ್ಮ ಎರಡನೇ ಅತಿಥಿಗಳಾದ ರವಿ ಪಾಟೀಲ್ ಕಲ್ಲಳ್ಳಿ ಮಂಡ್ಯದವರಿಗೆ ಸ್ವಾಗತ. ನಮ್ಮ ಮೂರನೇ ಅತಿಥಿಗಳಾದ ನಮ್ಮ ಬಿಳುಗುಂಬ ಅವರ ಪರಿಸರ ಪ್ರೇಮಿ ರಾಜೇಂದ್ರ ಸರ್ ಅವರಿಗೆ ಹೃದಯಪೂರ್ವಕ ಸುಸ್ವಾಗತ. ಲೋಕೇಶ್ ಬಿಆರ್ ಈ ಭೂಮಿಗೆ ಬಂದಿದ್ದು ತಂದೆಯಿಂದ, ಆ ತಂದೆ ಇವತ್ತು ಈ ವೇದಿಕೆ ಮೇಲೆ ಇದ್ದಾರೆ. ಸೊ ಮೊದಲು ಅವರ ತಂದೆ ರಾಮಚಂದ್ರಯ್ಯ ಬಿಳುಗುಂಬವನ್ನು ಸ್ವಾಗತಿಸುತ್ತೇನೆ. ಬನ್ರಿ ಗೌಡ್ರೆ ಬನ್ನಿ. ಹೇಳ್ಬೇಕು ಅಂದ್ರೆ ಸೊಸೆಗೂ ಕೂಡ ತಂದೆ ಆಗಿರೋದು ಅವರ ನಿಜ ಗುಣ. ಇವತ್ತರೆಗೂ ನಂಗೆ ತಂದೆ ಪ್ರೀತಿ ಸಿಕ್ಕಿರೋದೇ ಅಲ್ಲಿಂದ. ಅವ್ರಿಗೋಸ್ಕರ ಮೊದಲು ಅದಕ್ಕೋಸ್ಕರ ಚಪ್ಪಳೆ ತರ್ತೀನಿ ನೋಡಿ. ಸೊಸೆ ಅವರು ಇವರು. ಈಗ ಹೇಳಿ. ನಮ್ಮ ಸಂಸ್ಕೃತಿ ಬಿಂಬಿಸುವ ರೈತರಿಗೆ ಯಾವಾಗಲೂ ನಮ್ಮ ಮನಸ್ಸನ್ನು ತಣಿಸುತ್ತದೆ. ಲೋಕೇಶ್ ಅವರು ಮೊದಲು ಈ ಚಾನಲ್ ಶುರು ಮಾಡೋದಕ್ಕಿಂತ ಮುಂಚೆ ರೈತರಿಗೆ ಏನಾರ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದು. ಈ ಚಾನೆಲ್ನ ಮೊದಲು ಹೆಸರಿಟ್ಟಿದ್ದು, ಈ ಕಾರ್ಯಕ್ರಮ ಆಯೋಜಿಸಿದ್ದು ಲೋಕೇಶ್ ಬಿಆರ್ ಬಿಳುಗುಂಬಾರ್ ಅವರಿಗೆ ಸ್ವಾಗತ. 16/8/2024 ಹಳ್ಳಿಕಾರ್ ಲೋಕೇಶ್ ರಾವ್ ಎಂಬ ಯೂಟ್ಯೂಬ್ ಚಾನೆಲ್ ಅನ್ನು ಪ್ರಾರಂಭಿಸಿದ್ದರು. ದೇಶದ ಬೆನ್ನೆಲುಬಾಗಿರುವ ರೈತನಿಗೆ ಸ್ವಾಗತ ಮಾಡುತ್ತಾ ಒಂದು ಸನ್ಮಾನ ಕಾರ್ಯಕ್ರಮವನ್ನು ರೈತರಿಗೋಸ್ಕರ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಶ್ರೀ ಕಾಲ ಹೊನ್ನಯ್ಯ ಬಿ ಹೊನ್ನಯ್ಯ ಅಚ್ಲು ಅವ್ರನ್ನ ಫಸ್ಟ್ ಸ್ವಾಗತ ಮಾಡ್ತಾ ಇದ್ದೀವಿ. ರವಿ ಪಾಟೀಲ್ ಕಲ್ಲಳ್ಳಿ ಮಂಡ್ಯದವರನ್ನು ಸ್ವಾಗತಿಸುತ್ತೇವೆ. ನಮ್ಮ ಇನ್ನೊಬ್ಬ ರೈತರಾದ ಗೋವಿಂದರಾಜು ಓಬಳಾಪುರ ಹೊಸಕೋಟೆ ತಾಲೂಕು ಅವರಿಗೆ ಸ್ವಾಗತಿಸುತ್ತೇನೆ. ವಿಭಿನ್ನ ರೀತಿಯಲ್ಲಿ ಯೋಚನೆ ಮಾಡೋದು ವಿಭಿನ್ನ ಮನುಷ್ಯರಿಗೆ ಮಾತ್ರ ಸಾಧ್ಯ. ಈವರೆಗೂ ಯಾರು ಮಾಡದ ಕಾರ್ಯ ಕ್ಯಾಲೆಂಡರ್ ಅನ್ನು ಬರೀ ನಮ್ಮ ನಾಟಿ ತಳಿಗಳನ್ನು ಚಿತ್ರಗಳನ್ನು ಬಳಸಿ ಕ್ಯಾಲೆಂಡರ್ ಅನ್ನು ಲಾಂಚ್ ಮಾಡುತ್ತಾ ಇದ್ದಾರೆ ಲೋಕೇಶ್ ಬಿಆರ್. ತುಂಬಾ ಸಂತೋಷ. ಹಳ್ಳಿಕಾರ್ ಕ್ಯಾಲೆಂಡರ್ ಅವರು ಸರ್ ಕೆಳಗಡೆ ಒಬ್ಬ ಇದ್ದಾನೆ. ಯೂಟ್ಯೂಬ್ ಚಾನೆಲ್ ಇಂದ ಬಂದಿರೋ ಸಂಪಾದನೆನ ಯಾವುದಕ್ಕೂ ಬೆಳೆಸಬಾರ್ದು, ರೈತರಿಗೆ ಬೆಳೆಸೋಣ, ರೈತರಿಗೆ ಕೊಡೋಣ ಅಂದ್ಬಿಟ್ಟು ಆಲೋಚನೆ ಮಾಡಿ ಈ ಕಾರ್ಯಕ್ರಮನ ನಡೆಸಿರೋದು. ಇವತ್ತೇನು ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಬಂದಿದ್ದು ಕಡಿಮೆ ದುಡ್ಡೇನೆ, ಆದರೂ ಕೂಡ ಏನಾದರೂ ಒಂದು ಮಾಡಬೇಕು ಅಂತ ಹೊರಟಾಗ ಕಾರ್ಯಕ್ರಮನ ಮಾಡಬೇಕು ಅಂತ ಅಂದ್ಕೊಂಡೆ. ಹಾಗಂದಾಗ ನನಗೆ ಧೈರ್ಯ ಕೊಟ್ಟಿದ್ದು ಕೃಷ್ಣಪ್ಪನವರು ಮತ್ತು ಅವರ ಮಕ್ಕಳು. ಅದಕ್ಕೆ ಅವರು ನನ್ನಿಂದ ಏನಾಗಬೇಕು ಅಂದರು, ಅಣ್ಣ ನೀವೇನಾರು ಕೊಡೋದಾದರೆ ನಾನು ಈ ಥರದೊಂದು ಕಾರ್ಯಕ್ರಮ ಮಾಡ್ತಾಯಿದ್ದೀನಿ, ಆ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಿ, ಆ ಕೊಡ್ತಕ್ಕಂಥದ್ದನ್ನು ರೈತರಿಗೆ ಕೊಡಿ ಅಂತ ಕೇಳಿಕೊಂಡೆ. ಆವಾಗ ಅವ್ರು ಒಪ್ಕೊಂಡು ಸಮಾಧಾನಕರ ಬಹುಮಾನ ಏನಿದೆಯೋ 1 ಬರಲಿ 100 ಬರಲಿ ಅದೆಲ್ಲದು ನಾನು ಕೊಟ್ಟು ಕಳಿಸ್ತೀನಿ, ನೀನು ಹೋಗು ಅಂತ ಹೇಳಿದ್ರು. ತುಂಬ ಒಂದು ಖುಷಿ ಆಯಿತು. ಅದೇ ರೀತಿಲಿ ನಡ್ಕೊಂಡ್ರು. ನಾನು ಅದೇ ರೀತಿಲಿ ಈ ಕ್ಯಾಲೆಂಡರ್ ಲಾಂಚು ಮತ್ತು ನನ್ನ ಹಳ್ಳಿಕಾರ್ ಮೇಲಿನ ಪ್ರೀತಿ ಎಷ್ಟರ ಮಟ್ಟಿಗಿತ್ತು ಅಂದರೆ, ನಮ್ಮ ನಡೆದಾಡೋ ದೇವರು ನಮ್ಮ ಅಪ್ಪಾಜಿಯವರು ಮರ್ವೆ ನಾರಾಯಣಪ್ಪನವರು ವಿಜಯಪುರ, ಅವ್ರನ್ನ ಕೇಳ್ಕೊಂಡೆ ನಾನು, ಅಪ್ಪಾಜಿ ನೀವು ಹಿಂಗೆ ಬರಬೇಕು ನನ್ನೊಂದು ಕಾರ್ಯಕ್ರಮಕ್ಕೆ ಅಂತ. ಇವತ್ತು ಅಪ್ಪಾಜಿಗಿರೋ ಕ್ರೇಜು, ಅವ್ರಿಗಿರೋ ಫ್ಯಾನ್ ಬೇಸ್ಗೆ ನಮ್ಮೂರಿನ ಏನು ಬಿಳುಗುಂಬದ ಗ್ರಾಮದ ರಾಜೇಂದ್ರರವರು ನಮ್ಮೂರಿಗೆ ಪರಿಸರ ಪ್ರೇಮಿ ಅಂತಲೇ ಹೆಸರು ಮಾಡಿದ್ದಾರೆ. ನಮ್ಮ ಕನ್ನಡ ಚಲನಚಿತ್ರದ ಒಂದು ಪ್ರಶಸ್ತಿಯಲ್ಲಿ ಪರಿಸರ ಪ್ರೇಮಿ ಎಂದು ಗುರುತಿಸಿ ಅವರಿಗೆ ಒಂದು ಅವಾರ್ಡ್ನ ಕೊಟ್ಟರು. ಅವ್ರನ್ನೂ ಕೂಡ ನಾನು ಕಾರ್ಯಕ್ರಮ ಕರೆದೆ, ಅಣ್ಣ ನೀವು ಬರಬೇಕು ಅಂದೆ. ಆಯಿತು ಬರ್ತೀನಿ ಅಂದರು. ನನ್ನನ್ನು ಅಂಪೈರ್ ಆಗಿ ಮಾಡಿ ನಮ್ಮೂರಲ್ಲಿ ನಾಟಿ ದನಗಳಿಗೆ ಪ್ರೈಸ್ನ ನನ್ನ ಕೈಯಿಂದ ಕೊಡಿಸಿದ್ರು. ತುಂಬ ಒಂದು ಖುಷಿ ಆಯಿತು. ಅವ್ರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಕುರಿ ಗೊಬ್ಬರವನ್ನು ಬೆಳೆಸ್ಕೊಂಡು ಆರ್ಗ್ಯಾನಿಕ್ ಮಾಡಿ 20 ಎಕರೆ ಭೂಮಿಯಲ್ಲಿ ಹತ್ತತ್ರ 350 ಕ್ವಿಂಟಲ್ ರಾಗಿಯನ್ನು ಬೆಳೆದರು. ಗೋವಿಂದರಾಜು ಅಂತ ಹೋಬಳಾಪುರದವರು, ಹೊಸಕೋಟೆ ತಾಲೂಕು. ನಿಜಕ್ಕೂ ಇಡೀ ಕೃಷಿ ಒಂದು ಸಮೂಹ ಏನಿದೆಯೋ ಅಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕರೆದು ಅವರನ್ನು ಸನ್ಮಾನ ಮಾಡಿ ಎಲ್ಲ ಪೇಪರು ಮೀಡಿಯಾದಲ್ಲೆಲ್ಲ ಕೊಟ್ಟರು.
ನನಗೆ ಅನ್ನಿಸ್ತು ನಾವು ತುಂಬ ದೂರದಲ್ಲಿ ಇರ್ಬೋದು, ಹೋಗಿ ಕೇಳೋಣ ಒಂದ್ಸತಿ ಅಣ್ಣ ಹಿಂಗೆ ಬರ್ತೀರಾ ನನ್ನ ಕಾರ್ಯಕ್ರಮಕ್ಕೆ ಅಂತಂದೆ. ಸುಮ್ಮನೆ ಕೇಳಿದೆ, ಅಣ್ಣ ಬರ್ತೀರಾ ಅಂದೆ. ಏನಪ್ಪ ನಿನ್ನ ಕಾರ್ಯಕ್ರಮ? ಅಣ್ಣ ಹಿಂಗೆ ಬರ್ತೀನಪ್ಪ, ನಾನೊಬ್ಬ ರೈತ ಅಲ್ವಾ, ನಿನಗೆ ನಾನು ಇಲ್ಲ ಅನ್ನಲ್ಲ, ಬರ್ತೀನಿ ಅಂತ ಹೇಳಿದ್ರು. ತುಂಬ ಒಂದು ಖುಷಿ ಆಯಿತು ಅಣ್ಣವ್ರು ಬಂದಿರೋದಕ್ಕೆ, ತುಂಬ ಧನ್ಯವಾದಗಳು. ಅದೇ ರೀತಿಲಿ ಇವರು ನಮ್ಮ ತಂದೆಯವರು ರಾಮಚಂದ್ರಯ್ಯ ಅಂತ ಏನು ಇವತ್ತು ಬೆಳಗುಂಬ ಹಾಲು ಒಕ್ಕೂಟ ಸಂಘದಲ್ಲಿ ಸದಸ್ಯರಾಗಿ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಅದೇ ರೀತಿಲಿ ಇವತ್ತು ನಾನು ಇಷ್ಟೆಲ್ಲ ಮಾಡ್ತಿದ್ದೀನಿ ಅಂತಂದರೆ ನನಗೆ ಒಂದು 3 ಜನ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡಿದ್ರು ಅಂತ ಹೇಳ್ದಲ್ಲ. ನಮ್ಮ ಕೃಷ್ಣಪ್ಪನವರು ವೇದಿಕೆಗೆ ಬರಬೇಕು, ಗುಂಡೂರವರು ಬೆಂಗಳೂರಿನ, ಇವರು ನನಗೆ ಅಪ್ಪಾಜಿ ಇದ್ದಾಗೆ. ನಮ್ಮ ಅಪ್ಪಾಜಿಯವ್ರ ಹತ್ರ ನಾನು ಚರ್ಚೆ ಮಾಡಿದೆ, ಅಂದರೆ ಮಗ ವಿನು ಮತ್ತು ಯಶೋ ಹತ್ರ ಚರ್ಚೆ ಮಾಡ್ತಿದ್ದೆ, ಈ ಥರ ಕಾರ್ಯಕ್ರಮ ಮಾಡ್ತೀನಿ ಅಂತ. ಹೌದಾ, ಓ ಆಯಿತು. ಅವರೆಲ್ಲ ಮಾತಾಡ್ತಿರ್ಬೇಕಾದ್ರೆ ಇವ್ರು ಸುಮ್ಮನೆ ದೂರದಲ್ಲಿ ಕೇಳಿಸ್ಕೊಂಡ್ರು, ಕರೆದುಬಿಟ್ಟು ಕೇಳಿದ್ರು, ಏನೋ ಅದು ಅಪ್ಪಾಜಿ ಈ ಥರ ಮಾಡಬೇಕು ಅಂತಿದ್ದೀನಿ, ದುಡ್ಡು ಪಿಎಫ್ ಡ್ರಾಪ್ ಮಾಡ್ತೀನಿ ಅಷ್ಟೇ, ಅದೆಲ್ಲ ಮಾಡಬೇಡ, ನೀನು ನನ್ನ ಮಗ, ಅವರಲ್ಲೊಬ್ಬ ನೀನು ಕೂಡ ಅಂತೇಳಿ ಇವತ್ತು ಏನು ಈ ಪ್ರೈಸ್ನ ಕೊಡ್ತಿರೋದ್ರಲ್ಲಿ 10 ಪ್ರೈಸ್ ನಾನು ಕೊಡ್ತೀನಿ ಅಂತ ಹೇಳಿ ನನಗೆ ಬೆನ್ನನ್ನು ತಟ್ಟಿ ನೀನು ನನ್ನ ಮಗನೇ ಅಂತೇಳಿ ಮಾಡಿದ್ದು ಈ ನಮ್ಮ ಕೃಷ್ಣಪ್ಪನವರು, ಗುಂಡೂರವರು, ಬೆಂಗಳೂರಿನ. ತುಂಬ ಒಂದು ಖುಷಿ ಆಗುತ್ತೆ ನಮ್ಮ ಅಪ್ಪಾಜಿಯವ್ರ ಬಗ್ಗೆ. ಯಾಕೆಂದರೆ ಯಾರು ಕೂಡ ಯೋಚನೆ ಮಾಡಿದರೆ ಡಿಸಿಷನ್ ತೊಗೊಳ್ಳಲ್ಲ, 1 ಸೆಕೆಂಡ್ ಕೂಡ ಯೋಚನೆ ಮಾಡಲಿಲ್ಲ, ಹೇಳಿದ್ದ ತಕ್ಷಣ ಆನ್ಸರ್ ಕೊಟ್ಟಿದ್ದು ಕೃಷ್ಣಪ್ಪನವರು. ನಿಜಕ್ಕೂ ತುಂಬ ಒಂದು ಖುಷಿ ಪಡ್ತೀನಿ. ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಓಕೆ ಬನ್ನಿ. 5 ಜನ ನಮ್ಮ ರೈತ ಬಾಂಧವರಿಗೆ ಒಂದು ಸನ್ಮಾನ. ಮೊದಲನೇದಾಗಿ ಕಾಳವನ್ನೆಯ ಅವರು, ನಮ್ಮ ಮಚ್ಲವರು, ಅವ್ರಿಗೆ ನಾನು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿಕೊಡ್ತಾ ಇದ್ದೀನಿ. ಅದನ್ನು ನಮ್ಮ ಹೊರಬೆ ನಾರಾಯಣಪ್ಪನವರು ನೆರವೇರಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಪುರ್ಸಿದ್ದೇಗೌಡರು ದಯವಿಟ್ಟು ಇಲ್ಲಿ ಮುಂದೆ ಬರಬೇಕು. ಆಮೇಲೆ ಶಿವರುದ್ರ ಚಿಕ್ಕಣ್ಣವರು ದಯವಿಟ್ಟು ಮುಂದೆಗಡೆ ಬರಬೇಕು. ಶಿವಕುಮಾರ್ ಅವರು ಬಂದಿಲ್ಲ. ಗೋವಿಂದರಾಜಣ್ಣ ಅವರು ನಮ್ಮ ಹುಬ್ಳಾಪುರ ದಯವಿಟ್ಟು ಮುಂದೆಗಡೆ ಬರಬೇಕು. ಲೋಕೆ ಹಾಂ ಕೊಡಿ ಅಲ್ಲಿ. ಹಾಂ ಹಂಗೆ ಇನ್ನು ಸಾಹೇಬ್ರಿ ಈ ಸಾಹೇಬ್ರಿಗೆ ಕೈ ಕೊಡಿ ಸ್ವಾಮಿ, ಕೈ ಕೇಳ್ತಾವ್ರೆ, ಮರ್ತು ಬಿಟ್ಟಿದ್ದೀರಾ ಅದನ್ನು ಪಾಪ. ಓಕೆ ಬಾಸ್. ಓಕೆ ಬಾಸ್. ಓಕೆ ಬಾಸ್. ಅಲ್ಲ ಅವ್ರು ಕೂತಿದ್ದ ಕಡೆನೇ ಕೊಡಿ ಯಜಮಾನ್ರಿಗೆ. ಅಲ್ಲ ಕೂತ್ಕೊಳ್ಳಿ. ಓಕೆ ಬಾಸ್. ತುಂಬ ಧನ್ಯವಾದಗಳು ನಮ್ಮ ಕೃಷ್ಣಪ್ಪನವ್ರಿಗೆ ಮತ್ತು ರವಿ ಸರ್ಗೆ. ಲೋಕಿ ಅಲಿಕಾರ್ಗೆ ಜೈಕಾರ ಹಾಕಪ್ಪ. ಜೈ ಅಲಿಕಾರ್. ಜೈ ಅಲಿಕಾರ್. ತುಂಬ ಧನ್ಯವಾದಗಳು.
ಯಾಕೆ ನೋಡ ನೀನು ಕಣ್ಣು ತೋರಿಸ್ತೀನಿ ಬರೋದು. ನಮ್ಮ ಹಳ್ಳಿಕಾರ ಪರವಾಗಿ ನಮ್ಮ ಇವರು ಮಾಡ್ತಕ್ಕಂಥ ಕೆಲಸ ಮಿಂಚಿದ ಕೆಲಸ ಮಾಡಿದರೆ ಅವ್ರ ಹೆಸರು ಲೋಕೇಶ್ ಪರ್ಮರ್ ಅವರು ಮಾಡಿರ್ತಕ್ಕಂಥ ಕೆಲಸ ಇವತ್ತು ಸುಮಾರು ನಮ್ಮ ಹಳ್ಳಿಕಾರಕ್ಕೆ ಪರವಾಗಿಲ್ಲ ಬರ್ತಾ ಇದೆ. ಸುಮಾರು ನಮ್ಮ ಹಳ್ಳಿಕಾರಕ್ಕೆ ಮಾಡ್ತಕ್ಕಂಥ ಕೆಲಸ ಅದ್ರ ಮಿತಿ ಮಿಂಚಿ ಮಾಡಿದರೆ ನಮ್ಮ ಲೋಕೇಶ್ ಸಾಹೇಬರು. ರವಿ ಪಟೇಲ್ ಸರು ಬಂದಿದ್ದಾರೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ ಕೇಳ್ತಿದ್ದೆ. ಎಲ್ಲ ಹಳ್ಳಿಕಾರ ಪ್ರೇಮಿಗಳಿಗೆ ನಮಸ್ಕಾರ. ಇವತ್ತು ಲೋಕೇಶ್ ಅವರು ಒಂದು ಟೀಮ್ ಮಾಡಿ ಇವತ್ತು ವಿಭಿನ್ನವಾಗಿ ಹಸುಕರುಗಳಿಗೆ ಪ್ರಥಮವಾಗಿ ನಮ್ಮ ಕರ್ನಾಟಕದಾದ್ಯಂತ ಎಲ್ಲೂ ಹಸುಕರುಗಳಿಗೆ ಪ್ರೈಸ್ನ ಕೊಡ್ತಾ ಇರಲಿಲ್ಲ. ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮನ ಮಾಡಿದ್ದಾರೆ. ಈ ಕಾರ್ಯಕ್ರಮ ಮಾಡಿರೋದಕ್ಕೆ ಇವತ್ತು ಈ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ತುಂಬ ಹಸುಕರುಗಳು ಬಂದಿದ್ದಾವೆ. ಅದು ನೋಡೋಕ್ಕೆ ತುಂಬ ಖುಷಿ ಅಂತ ಅನಿಸುತ್ತೆ. ಹಸು ಕರುಗಳು ಈಗ ಇಲ್ಲೇ ಬಂದಿರುವಂಥ ಹಸು ಕರುಗಳು ನೋಡಿ ಎಷ್ಟು ಮುದ್ದಾಗಿದ್ದಾವೆ. ಈ ಒಂದು ಕಾರ್ಯಕ್ರಮನ ಇವತ್ತವರೆಗೂ ಯಾರೂ ಮಾಡಿರಲಿಲ್ಲ. ಇದು ತುಂಬ ವಿಭಿನ್ನವಾದ ಕಾರ್ಯಕ್ರಮ ಮಾಡಿದ್ದಾರೆ. ಇದಕ್ಕೆ ಗುರುತಿಸಿ ಈ ಹಸು ಕರುಗಳಿಗೆ ಪ್ರೈಸ್ ಕೊಡ್ತಾ ಇರುವಂಥದ್ದು ಇದೆ ಪ್ರಥಮ. ನಾವು ಇವತ್ತು ಎಲ್ಲೂ ಕೇಳಿರಲಿಲ್ಲ. ಮತ್ತು ನಾಳೆಯೂ ಕೂಡ ಒಂದು ಪ್ರೈಸ್ ಇಲ್ಲೇ ಇಟ್ಟಿದ್ದಾರೆ. ಅಲ್ಲೂ ಕೂಡ ಹಸು ಕರುಗಳಿಗೆ ಕೊಡ್ತಾ ಇದ್ದಾರೆ. ಅಂದರೆ ಪ್ರಥಮವಾಗಿ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಾತ್ರ ಹಸುಕರಿಗೆ ಬಹುಮಾನ ಕೊಡ್ತಾರಂಥದ್ದು. ಇದಕ್ಕೆ ತುಂಬ ಶ್ಲಾಘನೀಯ ಲೋಕೇಶ್ ಅವ್ರಿಗೆ. ಇದಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ. ಎಲ್ಲರಿಗೂ ಬಂದಂಥ ಅತಿಥಿಗಳಿಗೆ ಮತ್ತು ಈ ಭಾಗವಹಿಸಿದಂಥ ರೈತಗಳಿಗೆ ಇವರು ಮಾಡಿರುವಂಥದ್ದು ಪ್ರಥಮ ವರ್ಷದಲ್ಲಿ ಇವರು ಇಷ್ಟು ತಲೆ ಕೆಡಿಸ್ಕೊಂಡು ಕ್ಯಾಲೆಂಡರ್ನ ಮಾಡಿಸಿ ತುಂಬ ಅಚ್ಚುಕಟ್ಟಾಗಿ ಇದನ್ನು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಏನು ಮಾಡಿದ್ದಾರೆ ಇದು ಒಂದೇ ವರ್ಷಕ್ಕೆ ನಿಲ್ಲೋದು ಬೇಡ. ಇವರ ಒಂದು ಏನು ಈ ಕಾರ್ಯಕ್ರಮ ಮಾಡಿದ್ದಾರೆ ಅದಕ್ಕೆ ಎಲ್ಲ ರೈತರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡೋಣ. ಇನ್ನೂ ನಮ್ಮ ಒಂದು ಭಾಗದಲ್ಲಿ ಹಸುಕರುಗಳು ಜಾಸ್ತಿ ಆಗ್ತವೆ. ಮುಂದೆ ಇನ್ನು ಹಸುಕರುಗಳು ಜಾಸ್ತಿ ಆಯಿತು ಅಂತಂತಂದರೆ ನಮ್ಮ ಹಳ್ಳಿಕಾರ ಸಂತತಿ ಆಟೋಮೆಟಿಕಲಿ ಇದು ಇನ್ನೂ ಹೆಚ್ಚಾಗುತ್ತೆ. ಬರೀ ಎತ್ತುಗಳನ್ನ ಸಾಕೋದಷ್ಟೇ ಅಲ್ಲ, ಬಿತ್ತನೆ ಓರಿಗಳಿಗೆ ಮತ್ತು ಹಸು ಕರುಗಳಿಗೆ ನಾವು ಗುರುತಿಸಿ ನಾವು ಬಹುಮಾನವನ್ನು ಕೊಟ್ಟಾಗ ಖಂಡಿತವಾಗ್ಲೂ ನಮ್ಮ ಈ ಒಂದು ತಳಿ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಈ ಒಂದು ಕಾರ್ಯಕ್ರಮ ಮಾಡಿರುವಂಥ ಲೋಕೇಶ್ ಅವ್ರಿಗೆ ಮತ್ತು ಅವರ ತಂಡದವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ತುಂಬ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀರಾ. ನಿಮ್ಮ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ, ಇದೇ ಥರ ಪ್ರತಿ ವರ್ಷ ನಡೀಲಿ ಅಂತ ಹಾರೈಸ್ತಾ ಆಂಜನೇಯ ಸ್ವಾಮಿ ಎಲ್ಲರಿಗೂ ಸನ್ಮಂಗಲ ಉಂಟು ಮಾಡಲಿ, ಒಳ್ಳೇದು ಮಾಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಜೈನ್. ಈಗ ಹಸುಕರುಗಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ. ಈಗ 2 ಹಲ್ಲಿನ ಹಸು ಟೋಕನ್ ನಂಬರ್ 1 ಶ್ರೀ ಮಹೇಶ್ ಅನ್ನೋರು ಬಹುಮಾನ ಇಟ್ಟಿದ್ದಾರೆ. ದಯಮಾಡಿ ವೇದಿಕೆ ಹತ್ರ ಬರಬೇಕು. ಮಹೇಶ್ ಕನಕಪುರ ಮರಳವಾಡಿ ಕನಕಪುರ. ಬರ್ಲಿ ಇಲ್ಲಿ ತೋರಿಸೋದು. ಓಕೆ ಇದರಲ್ಲಿ ಏನಿದೆ ಅನ್ನೋದು ಎಲ್ರಿಗೂ ಟೆನ್ಷನ್ ಇದೆ. ಆ ಗಿಫ್ಟ್ ಏನು ಅಂತ ನೋಡ್ಕೊಳ್ಳಿ. ಬೆಳ್ಳಿ ಕಪ್ಪು ಅಷ್ಟಕ್ಕೆ ಅರ್ಶಿನ ಹಾಕೋಕನ್ನು ಹಾಕೊಳ್ಳೋದಕ್ಕೆ ಬೆಳ್ಳಿ ಕಪ್ಪನ್ನು ಮಾಡಿದ್ದೀವಿ. ಅದು ನಮ್ಮ ಅಪ್ಪದವರಿಂದ ತುಂಬ ಖುಷಿ ಆಗ್ತದೆ. 2ನೇ ವಿಭಾಗ ಶ್ರೀನಿವಾಸ್ ಟೋಕನ್ ನಂಬರ್ 1 ಇವರು ಬಹುಮಾನ ವಿಜೇತರಾಗಿರ್ತಾರೆ. ದಯಮಾಡಿ ಅವರು ತಮ್ಮ ಸುಕರುಗಳಿನ ಜೊತೆಗೆ ವೇದಿಕೆ ಹತ್ರ ಬರಬೇಕು ಅಂತ ಕೇಳ್ಕೊಳ್ತೀನಿ. ಶ್ರೀನಿವಾಸ್ ಟೋಕನ್ ನಂಬರ್ 1. ಚನ್ನಂಕೇಗೌಡ ಇವರು ಬಹುಮಾನ ವಿಜೇತರಾಗಿರ್ತಾರೆ. ದಯಮಾಡಿ ವೇದಿಕೆ ಹತ್ರ ಬರಬೇಕು ಅಂತ. ಟೋಕನ್ ನಂಬರ್ 2. ಇಲ್ಲೇ ಬಂದವ್ರಾ?
ಆಯ್ತು 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 ಓಕೆ ಓಕೆ ಥ್ಯಾಂಕ್ ಯು. ಮುಂದಿನ ಬಹುಮಾನ ವಿಜೇತರು 6 ಹಲ್ಲಿನ ಹಸು ಶ್ರೀಯುತ ತಿಮ್ಮಯ್ಯ ಅವರು ಟೋಕನ್ ನಂಬರ್ 8 ಏ ಇದೇನಪ್ಪ? ದಯಮಾಡಿ